ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ರವಿ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಂದು ದಿನಚರಿ ಮಾಮೂಲಿ ಹೌಸ್ ವೈಫ್ ಅಂದರೆ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ, ನಂದು ಕೂಡ ಅದೇ ರೀತಿ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಬಂದಿವತ್ತು ಬೇಗನೆ ಎದ್ದಿದ್ದೆ, 5:40 ಎದ್ದಿದ್ದೆ ಅನಿಸುತ್ತೆ. 5:40 ಎದ್ದು ಮಾಮೂಲಿ ಅಲ್ಲೊಂದು 5:15 ಇವತ್ತು ಎದ್ದಿದ್ದು ಬೇಗನೆ ಎದ್ನಲ್ಲ 5:15. ಹಂಗೆ ಹೊರಗಡೆ ಹೋಗಿ ಸ್ವಲ್ಪ ಹೊತ್ತು ನಿಂತ್ಕೊಂಡೆ, ಅದನ್ನು ಕ್ಯಾಪ್ಚರ್ ಮಾಡಿದೆ. ಇನ್ನು ಮಾಮೂಲಿ ಎಲ್ಲರದ್ದು ಹೌಸ್ ವೈಫ್ ಅಂದಮೇಲೆ ಎಲ್ಲರೂ ಮಾರ್ನಿಂಗ್ ಎದ್ದ ತಕ್ಷಣ ಏನು ಸ್ಟಾರ್ಟ್ ಆಗುತ್ತೆ ನೋಡಿ, ಅದೇ ರೀತಿ ನನ್ನದು ಕೂಡ ಸ್ಟಾರ್ಟ್ ಆಗುತ್ತೆ. ಹೊರಗಡೆ ಎಲ್ಲ ನೀಟಾಗಿ ಕಸ ಗುಡಿಸಿ ತೊಳೆಯೋದು, ಹೊಸ್ಲು ತೊಳೆದು ರಂಗೋಲಿ ಬಿಡೋದಿದ್ದೇ ಇರುತ್ತಲ್ವ, ನನ್ನದು ಅದೇ ರೀತಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾನು ಆಲ್ಮೋಸ್ಟ್ ಬೇಗ ನಾನು ಏನಾದರೂ ಫಂಕ್ಷನ್ ಇತ್ತು ಅಂದರೆ ಎಲ್ಲರೂ ಹೋಗ್ಬೇಕಂದ್ರೆ ಇಲ್ಲೇನೋ ಪೂಜೆ ಇತ್ತು, ಹಬ್ಬ ಇತ್ತು ಅಂದರೆ ಮಾತ್ರ ನಾನು 5:15 ಎದ್ದೇಳೋದು. ಸುಮ್ಮನೆ ಅಲ್ಲೇ ಸುಮ್ಮನೆ ನಾನು ಇದೇ ನಮ್ಮದು ರೊಟೀನ್ ಇರುತ್ತೆ, ನಾನು 5:15 ಎದ್ದೇಳ್ತೀನಿ ಅಂತ ನಾನು ಸುಮ್ಮನೆ ಏನೇನೋ ಹೇಳಲ್ಲ. ನಂದು ಇದೇ ಥರ ರೊಟೀನ್ ಇರುತ್ತೆ, ನಾನು ಇಷ್ಟು ಗಂಟೆಗೆ ಎದ್ದೇಳ್ತೀನಿ ಅಂತ ಸುಮ್ಮನೆ ಏನು ಕೇಳಬೇಕಲ್ವ, ಇರೋದು ಹೇಳಬೇಕು ಅಲ್ವಾ. ಹಾಗಾಗಿ ನಾನು ಎದ್ದೇಳ್ತಿದ್ದೆ 7 ಗಂಟೆ 8 ಗಂಟೆ ಆ ರೀತಿ ಎದ್ದೇಳ್ತಿದ್ದು. ಇನ್ಮೇಲೆ ನನ್ನ ರೊಟೀನ್ ನಾನು ಚೇಂಜ್ ಮಾಡ್ಕೋಬೇಕು ಅಂತ ಬೇಗ ಎದ್ದೇಳಬೇಕಂತ ಟ್ರೈ ಮಾಡೋದೆಲ್ಲ 100% ಎಫರ್ಟ್ ಹಾಕ್ತೀನಿ. ಬೇಗ ಎದ್ದೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಎದ್ದೇಳಲೇಬೇಕು. ಹಾಗಾಗಿ ಮನೆ ಮುಂದೆ ಮಾಮೂಲಿ ತೊಳೆದ್ಬಿಟ್ಟು ಸಿಂಪಲಾಗಿ ರಂಗೋಲಿ ಬಿಡ್ಕೊತೀನಿ. ಆ್ಯಕ್ಚುಲಿ ನಾನು ರಂಗೋಲಿನೂ ಬಿಡೋಕ್ಕೆ ಹೋಗೋಲ್ಲ, ಹೊಸ್ಲಿಗೆ ಮಾತ್ರ ಬಿಡ್ಕೊತೀನಿ. ಯಾಕಂದರೆ ನನ್ನ ಮಗ ಫುಲ್ಲು ಎಲ್ಲನೂ ನಾನು ಬಿಟ್ಟು 5 ನಿಮಿಷ 10 ನಿಮಿಷ ಆಗಿರಲ್ಲ, ಫುಲ್ ಎಲ್ಲ ಸಾರಿಸ್ಬಿಡ್ತಾನೆ. ಒಂಥರ ಮನೆ ಸಾರಿಸಲ್ಲ ಹಂಗೆ ಸಾರಿಸ್ಬಿಡ್ತಾನೆ ಅವನು. ಹಂಗಾಗಿ ನಾನು ರಂಗೋಲಿ ಬಿಡೋಕ್ಕೆ ಹೋಗಲ್ಲ. ಇವತ್ತು ಇರಲಿ ಅಂತ ಬಿಟ್ಟಿದ್ದು ಪ್ರಯೋಜನ ಆಗಿಲ್ಲ ಫ್ರೆಂಡ್ಸ್. ಅಲ್ಲಲ್ಲೇ ಬಿಟ್ಟು 5 ನಿಮಿಷಕ್ಕೆ ಅವನು ಅಲ್ಲೇ ಎಲ್ಲ ಸೀಟ್ಬಿಟ್ಟ ಕೈಯಲ್ಲಿ. ಇನ್ನೇನು ಮಾಡೋದು, ಇನ್ನು ಪಾಪ ಅಲ್ವ ಹಂಗೆ ಸುಮ್ಮನೆ ಅದನ್ನೇ ತಲೆ ಕೆಡಿಸ್ಕೊಳ್ಳಿಲ್ಲ. ಸಿಂಪಲಾಗೆ ಬಿಟ್ಕೊತೀನಿ, ಆದಷ್ಟು ಎಷ್ಟು ಬೇಕು ಅಷ್ಟು ಸಿಂಪಲಾಗೆ ಬಿಟ್ಕೊತೀನಿ. ಇವತ್ತು ಸ್ವಲ್ಪ ದೊಡ್ಡದಾಗೆ ಬಿಟ್ಟೆ, ಸಿಂಪಲ್ ಬಿಡಬೇಕು ಅಂದ್ಕೋದೆ, ದೊಡ್ಡದಾಗೆ ಬಿಟ್ಟೆ, ಇರಲಿ ಅಂತ ಬಿಟ್ಟೆ. ಇನ್ನು ನೈಟ್ ಅಂತೂ ನಾನು ಅಡುಗೆ ಮನೆ ಸ್ವಲ್ಪನೂ ಕ್ಲೀನ್ ಮಾಡಿರಲಿಲ್ಲ. ಬೆಳಗ್ಗೆ ಎದ್ದಷ್ಟೇ ಅದೇ ಆಯಿತು ಕ್ಲೀನ್ ಮಾಡೋದೇನೆ. ಯಾವಾಗಲೂ ನಾನು ನೈಟ್ ಹೊತ್ತು ಅಡುಗೆ ಮನೆಯೇ ಕ್ಲೀನ್ ಮಾಡಿ ಮಲ್ಕೊತಿದ್ದೆ. ಕೆಲವೊಂದು ದಿನ ಬಿಡ್ತೀನಿ ಹಂಗೇನೆ, ಏನು ಡೈಲಿ ಕ್ಲೀನ್ ಮಾಡ್ತೀನಿ ಅಂತ ಏನು ಹೇಳೋಕ್ಕಲ್ಲ. ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡಿ ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಂಡೆ. ಇನ್ನು ಟೀ ಕಾಫಿ ಅಂತೂ ಬೆಳಗಿನ ಅಷ್ಟು ಕುಡಿಯೋಲ್ಲ, ಕುಡಿಬೇಕು ಅಂದಾಗ ಮಾತ್ರ ಕುಡಿತೀನಿ. ಇನ್ನು ಬೆಳಗ್ಗೆ ಹಂಗೆ ಬೇಗನೆ ಎದ್ದಿನ ಖಾಲಿ ಹೊಟ್ಟೆಗೆ ನೀರು ಕುಡಿಯೋಣ ಅಂತ ಒಂದು ಗ್ಲಾಸ್ ನೀರು ಕಾಯಿಸ್ಕೊಂಡು ಕುಡಿಯೋಣ ಅಂತ ತೊಗೊಂಡು ಹೋಗ್ತಿದ್ದು ಹೊರಗಡೆ. ಅಷ್ಟರಲ್ಲಿ ನನ್ನ ಮಗ ಎದ್ದ, ಅಮ್ಮ ಅನ್ಕ ಎದ್ದ. ಇನ್ನು ಅವನು ಎದ್ದಾದ್ಮೇಲೆ ಸಮಾಧಾನ ಮಾಡಿ ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಇದೆ ಎಲ್ಲ ಕೆಲಸ ಆಗಿ. ಈಗ ನಾನು ಬಿಸಿನೀರು ತೊಗೊಂಡು ಬಂದಿದ್ದೀನಿ ಕುಡಿಯೋಣ ಅಂತ. ಏನಾದರೂ ಕಾಫಿ ಟೀ ಕುಡಿಯಲ್ವಲ್ಲ ಬೆಳಗ್ಗೆನೇ, ಹಂಗಾಗಿ ಅಟ್ಲೀಸ್ಟು ಬೇಗ ಎದ್ದಿದ್ದೀನಲ್ಲ, ಸ್ವಲ್ಪ ಖಾಲಿ ಹೊಟ್ಟೆ ಬಿಸಿನೀರು ಕುಡಿಯೋಣ ಅಂತ ಕುಡಿತಾಯಿದ್ದೀವಿ. ನಾನು ಎದ್ದರೆ ನನ್ನ ಮಗನೂ ಕೂಡ ಎದ್ದಾನೆ ಬೇಗ. ಹಲೋ ಬಂಗಾರ, ಯಾಕೆ ಎದ್ರಿ ಬೇಗ? ಏನಕ್ಕೆ ಎದ್ರಿ? ಗುಡ್ ಮಾರ್ನಿಂಗ್ ಹೇಳು ಹೋಗ್ಲಿ, ಹೇಳು ಕಂದ ಬಂಗಾರಿ. ಚಿನ್ನ ಗುಡ್ ಮಾರ್ನಿಂಗ್ ಅನ್ನ ಹಾಯ್ ಹೇಳು ಬಂಗಾರಿ, ಹೇಳಬೇಕು. ಗುಡ್ ಮಾರ್ನಿಂಗ್ ಅನ್ನ ಹೇಳಲ್ಲ. ಆಯ್ತು ಬಿಡ್ಬೇಡ. ಕೊಡಿ ಬಂಗಾರಿ ಕಷ್ಟ. ಇವತ್ತು ಬಂದು ತಿಂಡಿಗೆ ಇಡ್ಲಿ, ಏನಪ್ಪ ರವೆ ಇಡ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ರವೆ ಇಡ್ಲಿ ಮಾಡೋಣ ಅಂತ ರವೆ ಇಡ್ಲಿ ಮಾಡ್ತಾಯಿದ್ದೀನಿ. ಯಾಕಮ್ಮ ಕೆಮ್ಮಲು, ಅದೇ ಕಲಸೋಣ ಅಂತ ಕಲಸಾಯಿದ್ದೀನಿ. ಸ್ವಲ್ಪ ಮೊಸರು ಹಾಕ್ಕೊಂಡ್ಬರ್ತೀನಿ, ಕಲಸಿಟ್ಬಿಟ್ರೆ ಆಮೇಲೆ ತಿಂಡಿ ಮಾಡೋಕ್ಕೆ ಸರಿಯಾಗಿರುತ್ತೆ. ಇನ್ನು ಟೈಮ್ ಬಂದು 6:30 ಅಲ್ವಾ, ಹಂಗಾಗಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಕಲಸಿಟ್ಬಿಡ್ತೀನಿ. ಅದು ಕೆಲಸ ಆಯಿತು. ಬಂಗಾರಿ, ನಾನು ನಿಂಗೆ ಹಾಲು ಕೊಡಲ್ಲ, ಏನು ಬೇಕು ನಿಂಗೆ? ಜ್ವರ ಬಂದೈತೆ, ಹಾಲು ಬೇಕಂತೆ ಪೊಲೀಸ್ಗೆ. ಅದು ಹೇಳ್ಬಿಟ್ಟು ನಿದ್ದೆ ಮಾಡ್ತಾವೆ, ನಿದ್ದೆ ಬರ್ತೈತೇನೋ, ಕೂತಿದ್ದಾವೆ ತುಗುರ್ಸ್ತಾವನೆ. ಮಲ್ಕೊಳ್ಳಲ್ವಾ? ನಾನು ಏನಾದ್ರು ಕೂತ್ಕೊಳ್ಳೆ ಸಾಕು, ನಾನು ಹೊರಿಕೊಂಡು ಸುಮ್ಮನೆ ಹಂಗೆ ಕಣ್ಣು ಮುಚ್ಕೋತಾನೆ. ಮಲ್ಕೊ ಹೋಗ್ಲಿ, ಮಲ್ಕೊ. ಇಲ್ಲೇ ಮಲ್ಸ್ಕೊತೀನಿ, ತೊಡೆ ಮೇಲೆ ಮಲ್ಸ್ಕೊತೀನಿ, ಮಲ್ಕೊ. ಆದರೆ ನಾನು ಎದ್ದು ಬಂದ್ಬಿಟ್ಟು ನಾನು
ಅದಕ್ಕೆ ಮಲ್ಕೋತಾವನೆ. ಅಂದರೆ ಯಾವಾಗಲೂ ನಾನು ಜಾಸ್ತಿ ಆಲ್ಮೋಸ್ಟು ಎದ್ದೇಳ್ತಿದ್ದೆ ಲೇಟು, ಹಂಗಾಗಿ ಪಕ್ಕದಲ್ಲಿ ಮಲ್ಕೊಳ್ಳೋನು. ಇವತ್ತು ಬೇಗ ಎದ್ನಲ್ಲ, ಬೇಗ ಎದ್ದಕ್ಕೆ ಎದ್ದು ಬಂದವನು ಅವನು. ಈಗ ನಿದ್ದೆ ಬರ್ತೈತೆ. ನಾನು ಎದ್ದಿದ್ದು 5:45 ಆವಾಗಲೇ ಎದ್ದವನೇ ಅವನು. ಕರೆಕ್ಟಾಗಿ ಇಡ್ಲಿ ಮಾಡಿದ್ರೆ ಇವರು ಮೊಸರನ್ನ ಮಾಡ್ಕೊತವ್ರೆ. ಬಾಡಿ ಹೀಟ್ ಆಗೈತಿ. ನೆನಿತ್ತು ಕೊಯ್ಯೋಣ ಅಂತ ಕೊಯ್ತಾ ಇದ್ದೀನಿ. ಆ್ಯಕ್ಚುಲಿ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ, ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗ ಬೇಡ, ಹಂಗೆ ಕಟ್ ಮಾಡೋಣ ಅಂತ ಕಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳಂತೂ ಫುಲ್ ಕಾತ್ರದಿಂದ ನಿಂತವನು. ನಮ್ಮಮ್ಮ ಅವಳೇನು ಕೊಡುತ್ತೆ ಅಂತ, ಬಟ್ ಅವನಿಗೆ ಜ್ವರ ಕೊಡಂಗಿಲ್ಲ. ಏನು ಮಾಡೋದು? ಚೀನಿ ಹಿಂಗೆ ಕೊಡಂಗಿಲ್ಲಮ್ಮ. ಅವನೇನು ಕೂಲಾಗೈತೆ, ಕೊಡಂಗೆ ಬನ್ನಿ ಅವ್ರಿಗೆ. ಏನು ಸ್ಟ್ರೈಕ್ ನಡೀತೈತೆ ಅಂದರೆ, ನಾನು ಮಾವಣ್ಣನ ಕಟ್ ಮಾಡಿದ್ನ ತೊಗೊಂಡೋಗಿ ಕೊಡೋಕ್ಕೆ ಹೋದೆ. ಅವರು ಬೇಡ, ನಾನು ಹಂಗೆ ಹಿಂಗೆ ಏನಕ್ಕೂ ಸುಮ್ಮನೆ ಹಂಗೆ ವಾದ ಮಾಡ್ತಿದ್ದೋ, ನಂಗೆ ಬೇಡ, ಆಮೇಲೆ ತಿಂತೀನಿ ಬಿಡು ಅಂತ. ನಾನು ಇದ್ದೋಳು ಸುಮ್ಮನೆ ಇದ್ದೋಳು, ಮಾವಣ್ಣನ ಕುಯ್ಕೊ ಬಂದಮೇಲೆ ಸುಮ್ಮನೆ ಇರಬೇಕಲ್ವ. ನಾನೇನು ಮಾಡಿಬಿಟ್ಟೆ, ಅವ್ರಿಗೆ ಸುಮ್ಮನೆ ಮಾವಣ್ಣನ ಮಕ್ಕಕ್ಕೆ ಮೆತ್ತಕ್ಕೆ ಹೋಗ್ಬಿಟ್ಟೆ. ಅಷ್ಟೇ ಸ್ಟಾರ್ಟಪ್ಪ, ಮಕ್ಕಕ್ಕೆ ಮೆತ್ತೆ ಅಷ್ಟೇ. ಇನ್ನು ಅವರಂತೂ ಫುಲ್ಲು ಯಪ್ಪ ದೇವ್ರೆ ನೋಡಿ ನೀವೇ, ನಾನು ರೀಲ್ಸ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ ಇವರು ಯೂಟ್ಯೂಬ್ ವೀಡಿಯೋಗೆ ಬರೋದು ಬಂತೆ. ಇದು ಸ್ಟ್ರೈಕ್ ಆಗಿರೋದು. ಕಾಲ್ರಿ ಒಲಿ, ಪರವಾಗಿಲ್ಲ ತಗೊಳ್ಳಿ ಒಲಿ, ಇಟ್ಕೊಳ್ರಿ. ಯಾಕೆ ಸುಮ್ಮನೆ ವಿಡಿಯೋ ಮಾಡ್ಕೊಬತ್ತೀವಿ? ನಮ್ಮ ಅಕ್ಕ ಅರ್ಧ ಗಂಟೆ ಆಯ್ತು ಕನ್ನಡಿ ಮುಂದೆ ನಿಂತ್ಕೊಂಡು. 5 ನಿಮಿಷ ಅರ್ಧ ಗಂಟೆ ನೋಡ್ತಾ ಇದೀನಿ, ಯಾವಾಗ ಬರ್ತೀಯಾ ಇವಾಗ ಬರ್ತೀಯಾ ಅಂತ. ಏನು ಹಂಗೆ ಬರಕ್ಕಾಗತ್ತಾ? ಬರ್ತಾನೆ ಇಲ್ಲ, ಕನ್ನಡಿ ಮುಂದೆ ನಿಂತ್ಕೊಂಡು. ಬರ್ತೀನಿ. ಫ್ರೆಂಡ್ಸ್, ಮೂಗ್ಬರ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಮೂಗ್ಬರ್ ತಗೊಂಡು 1 ತಿಂಗಳು ಆಗಿಲ್ಲ, ಹಾಲೆ ಮುರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಯಾಕ್ರೆ ಬೈಯುತ್ತೆ, ಬೈಸ್ಕೊಳ್ಳೋದಷ್ಟೆ. ಇನ್ನೇನು ಮಾಡೋದು, ಬೈದಾಗ ಇನ್ನೇನು ಮಾತಾಡೋಕ್ಕಾಗಲ್ಲ. ಬೈಸ್ಕೊಂಡು ಸುಮ್ಮನೆ ಆಗೋದು, ಕಣಮ್ಮ ಆಯಿತು ಕಣಮ್ಮ ಅಂತ. ಅಮ್ಮ ಏನಾದ್ರು ಈ ವಿಡಿಯೋ ನೋಡಿದ್ರಂತೂ ಪಕ್ಕ ಬೈತದೆ, ಅದಂತೂ ಫಿಕ್ಸು. ಆದರೂ ಪರವಾಗಿಲ್ಲ ಅನ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ನನ್ನ ಗಂಡ ಬೈದರು, ನಿನ್ನ ಚಿನ್ನದಲ್ಲೆಲ್ಲ ಲೆಕ್ಕ ಇಲ್ಲ, ನಿನಗೆ ಮುರಿದಾಕ್ತೀಯಾ ಅಂತ. ಆದರೂ ಪರವಾಗಿಲ್ಲ, ನೋಡಲಿ ಬಿಡು ಅಂತ ಸುಮ್ಮನೆ ಹೋಗ್ತೀನಿ. ಹೊಡಿತೀನಿ. ನಾನು, ನನ್ನ ತಂಗಿ, ನನ್ನ ಮಗ, ಆಮೇಲೆ ನನ್ನ ಫ್ರೆಂಡ್ಸು ಎಲ್ಲ ಹೋಗ್ತಾ ಇದ್ದೀವಿ. ನೋಡಿ ಇಬ್ಬರು ಹೆಂಗೆ ಓಡಾಡ್ತವ್ರೆ. ಗಾಡಿ ಬಂದರೆ ಮುಗೀತ ಮೇಲೆ. ವಾ, ಮಾತಾಡಿ ಅಂದರೆ ಇಬ್ಬರು ಹಂಸ್ಕೊತಾರೆ ಫ್ರೆಂಡ್ಸ್. ಮಾತಾಡ್ರೆ ನಾಚ್ಕತ್ತವ್ರೆ. ಬಿಡೋಲ್ಲ. ಹಾಂ, ಮಾತಾಡಿ ಮತ್ತೆ. ಅಯ್ಯೋ, ನಾಚ್ಕತ್ತವ್ರೆ ಮಾತಾಡಿ ಅಂದರೆ. ಹಾಂ, ಹಾಯ್ ಮಾಡಿ ಹೋಗ್ಲಿ. ಆ ಬ್ಲಾಗಲ್ಲ ಹಾಯ್ ಅಂತ ಮಾಡಿದ್ರಿ, ಈ ಬ್ಲಾಗಲ್ಲ ಹಾಯ್ ಅಂತಲೇ ಮಾಡ್ತಾರೆ. ಆದಷ್ಟು ಬೇಗ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ನಮ್ಮ ಅಕ್ಕನ ಹೀಗೆ ಸಪೋರ್ಟ್ ಮಾಡಿ ಎಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲಿ ಮಾತಾಡಿದ್ರು ಹೆಂಗೋ ಒಂಚೂರಾರು. ಕಬ್ನಲ್ಲಿ ಕುಡಿತಾ ಇದ್ವಿ. ಮಕ ತೋರ್ಸಕ್ಕೆ ಕಳೀತಾರೆ ಇವರು. ಎಲ್ಲ ಫ್ರೆಂಡ್ಸ್ ಮೂಗ್ಬಟ್ನ, ಅದಕ್ಕೆ ಬೇರೆ ಅಂಗಡಿಗೆ ಹೋಗ್ತಾ ಇದ್ವಿ. 1800 ಮೂಗ್ಬಟ್ಟಿಗೆ. ಅದ್ರ ಮೇಲೆ ನಾನು ನಾಳೆ ಮೂಗ್ಬಟ್ಟು ಹಾಕಿ ಅದ್ರ ಮೇಲೆ 600 ಕೊಡ್ತೀವಿ ಅಂದರೂ ಕೊಡಲಿಲ್ಲ ಅವರು. ಅದಕ್ಕೆ ಬೇರೆ ಅಂಗಡಿಗೆ ಹೋಗ್ತಾ ಇದ್ದೀನಿ. ಜೋಳದ ಹಿಟ್ಟು ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಅಂಗಡಿಗೆ. ಎಲ್ಲೂ ಸಿಗ್ತಿಲ್ಲ, ನೋಡಿ ಇಲ್ಲಿ ಸಿಗುತ್ತಾ ಅಂತ. ಫ್ರೆಂಡ್ಸ್ 4-5 ಅಂಗಡಿ ಸಿಗುತ್ತೆ, ಆದರೂ ಮೂಗ್ಬಟ್ಟು ತಗೊಳ್ಳಿಲ್ಲ ಫ್ರೆಂಡ್ಸ್. ಮನೆಗೆ ಬಂದೆ. ಯಾರೂ ಕಮ್ಮಿ ಕೊಡೋಳ್ರಿ. ನನ್ನ ಪ್ರಕಾರ ಬೆಳಗ್ಗೆನೇ ಹೋದ್ಮೇಲೆ ಅದಕ್ಕೆ ಕೊಡಲಿಲ್ಲ ಅನಿಸುತ್ತೆ. ನಾನು ಹಂಗೂ 500-600 ಅನ್ಕೊಂಡೆಲ್ಲ ಅದೇ ಕೊಡಲೇನು ಮಾಡೋಣ, ಒಂದು ವಾರ ಬಿಟ್ಟು ತಗೊಳ್ಳೋಣ.
ಒಂದು ವಾರ ಬಿಟ್ಟು ತಗೊಳ್ಳೋಣ ಅಂತ ಬಂದೆ ಫ್ರೆಂಡ್ಸ್. ನಂಗಂತೂ ಸುಸ್ತಾಯ್ತು. ಬೆಳಗ್ಗೆ ಎಷ್ಟು 11:30 ಅನಿಸುತ್ತೆ ನಮ್ಮ ಹೋಗಿದ ಮೇಲೊಳಗೆ. ಇವಾಗ ಟೈಮ್ ಬಂದು 1 ಗಂಟೆ. ದೇವ್ರೆ, ನಂಗಂತೂ ಸಾಕಾಯ್ತದೆ. ನೆಡ್ಕೊಂಬರೋಷ್ಟು ಸುಸ್ತಾಯ್ತು. ನೀನು ಅದೇ ತರ್ಕೋರಿ. ಮತ್ತು ತಂಗಿ ಚಪ್ಪಲಿ ಬೇಕಿತ್ತು ಅಂತ ಅವಳಿಗೊಂದು ಚಪ್ಪಲಿ ತೊಗೊಂಡು ಬಂದೆ ಫ್ರೆಂಡ್ಸ್. ನಾನು ಇವ್ರನ್ನ ಕಳಿಸಿದ್ರೆ ಮನೆಗೆ ಹೋಗಿ ಬೇಗ ನಾನು ಬರ್ತೀನಿ ಅಂದರೆ ಬಾಗ್ಲಲ್ಲೇ ಕಾಯ್ಕೊಂಡು ಕೂತವ್ರೆ. ಇಷ್ಟು ಚೆನ್ನಾಗಿ. ಅಯ್ಯೋ ಆಯ್ತು, ಸುಸ್ತಾಯ್ತಿದ್ದೆ ಫ್ರೆಂಡ್ಸ್. ನನ್ನಂತೂ ಜೋಳದ ಹಸಿ ಇಟ್ಟು ಹುಡ್ಕೋಕ್ಕೆ ಒಸಿ ಓಡಾಡಲಿಲ್ಲ. ಸಿಗ್ಲಿಲ್ವೇನೋ ಅನ್ಕೊಂಡೆ. ಸಿಕ್ತು. ಅಲ್ಲಿಗೋದ್ಮೇಲೆ ಅಲ್ಲೂ ಸಿಗಲಿಲ್ಲ. 2 ಅಂಗಡಿ ಕೇಳಿದೆ, 3 ಅಂಗಡಿ ಕೇಳಿದೆ, ಸಿಗಲಿಲ್ಲ. ಆಮೇಲೆ ಒಂದು ಕೊನೆಯಲ್ಲಿ ಅಂಗಡಿ ಸಿಕ್ತು. ರೇಟ್ ಕೊಡ್ತೀನಿ. ಹಾಗೂ ನಿಮಗೆ ಸ್ವಲ್ಪ ನಾವು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಹೋಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.